ಜಾಸ್ತಿ ಕಟ್ ಮಾಡಬೇಡ, ಹಂಗೆ ಸ್ಟ್ರೈಟಾಗಿ ಬಾ. ಬಾ ಬದಲೇ ಬಂದ. ತುಂಬ ಹೆಲ್ಪ್ ಮಾಡ್ದ ಇವನು ಅಪ್ಪಿಗನ. ನಮ್ಮ ಅಣ್ಣವ್ರ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಬೇಕು. ನಮ್ಮಂತ ಬಡವ್ರ ಮಕ್ಕಳನ್ನೆಲ್ಲ ನೀವೇ ಬೆಳೆಸ್ಬೇಕು. ಬಾ ಬದಲೇ ಟಚ್ ಆಗಲ್ಲ. ಬಾ 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 ಬದಲೇ ಬಾ, ಗೊತ್ತಾಯ್ತು ಬಾ, ಬಂತ ಬಾ. ಅಲ್ಲ ಲೆಂತ್ ಹೋಗೋಣ, ಬಾಣ ಟ್ರಿಪ್ ಅವಾಯ್ ಟ್ರಿಪ್ಗೆ ಹೋಗೋಣ. ಎಲ್ಲ ನಮಸ್ಕಾರ ಗುರು, ನಾನು ನಿಮ್ಮ ನಾಗ ಮಾತಾಡೋದು. ಏನಪ್ಪ ಅಂದರೆ ಇವತ್ತು ಆಫೀಸ್ ಹತ್ರ ವೆಯ್ಟ್ ಮಾಡ್ತಾ ಇದ್ದೆ ಬೆಳಗ್ಗೆಯಿಂದ, ಯಾವುದೂ ಲೋಡೇ ಬಂದಿಲ್ಲ. ಈಗ ಜಸ್ಟ್ ಒಂದು 10 ನಿಮಿಷ ಹಿಂದೆ ಫೋನ್ ಮಾಡಿದ್ರು, ಹತ್ತಿಬೆಲೆಯಿಂದ ಒಂದು ಕಂಟೈನರ್ ಶಿಫ್ಟ್ ಮಾಡಬೇಕು, ಒಂದು 2 ಕಿಲೋಮೀಟ್ರ್ ಅಂತ ಹೇಳಿದ್ದಾರೆ. ಬನ್ನಿ ಹೋಗೋಣ. ನೋಡಿ ನಮ್ಮ ರಾಜ ಹುಡ್ಲಿ ಹಾಕಿದ್ದೀವಿ ಇಲ್ಲಿ. ಬೆಳಗ್ಗೆ ನೀಟಾಗಿ ವಾಶ್ ಮಾಡ್ಕೊ ಬಂದೆ. ನೋಡಿ ಕಂಟೈನರ್ ಒಳಗಡೆ ಇದೆ, ಇಲ್ಲಿ ಒಳಗಡೆ ಬಂದು ತೋರಿಸ್ತೀನಿ. ನೋಡಿ ಟ್ರೈನ್ ಬಂದಿದೆ, ಕಂಟೈನರ್ ಅದೇ ಕಂಟೈನರು. ಅದು 30 ಅಡಿ ಇದೆ ಕಂಟೈನರು. ನಮ್ಮ ಗಾಡಿ 24 ಅಡಿ. ನೋಡಿ 2 ಟ್ರೈನ್ ಬಂದಿದೆ. ಬನ್ನಿ, ಟ್ರೈನ್ ಮೇಲ್ಗಡೆ ಎತ್ತಾ ಇದ್ದಾನೆ, ನಾವು ಗಾಡಿ ತಗೋಣ ದಿವಸ. ನಮ್ಮ ಅಣ್ಣ ಬಂದಿದ್ದಾರೆ, ಅವ್ರ ಗಾಡಿ ಪೈಂಗ್ ಹಾಕ್ತಾರೆ ಈಗ. ಬರ್ತೀಯಣ್ಣ ಕೆಲ್ಸಕ್ಕ? ಅಲ್ಲ ಲೆಂತ್ ಹೋಗೋಣ, ಬಾಣ ಟ್ರಿಪ್ ಅವಾಯ್ ಟ್ರಿಪ್ಗೆ ಹೋಗೋಣ. ಬಾ, ಬೈಕ್ ಹೋಗೋಣ. ಏನು ಕಪ್ಪಿ ಬೇಕು ನಾನು ಬಾರ ಮಗ. ನೋಡಿ ಗಾಡಿ ಬಿಡ್ತಾರೋ ರಿವರ್ಸ್ ನಮ್ಮ ಅಣ್ಣ. ಟೈರ್ ಮಲ್ಗಡೆ ತೆಗ್ದಿದ್ದಾರೆ ಈಗ. ನಮ್ಮ ಗಾಡಿ ರಿವರ್ಸ್ ಹಾಕಿದ್ರೆ ಗಾಡಿ ಲೋಡ್ ಆಗ್ತದೆ. ಇನ್ನು ಹೈಟ್ ಮಾಡಿ ಅಡೇ. ಬಾ 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 ಬಡ್ಲೆ. ಈ ಕಂಟೈನರ್ 10 ಅಡಿ ಅಗಲ ಇದೆ ಗುರು. ನೋಡಿ ಫೈನಲ್ ಆಗಿ ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. ನೋಡಿ 5 ಅಡಿ ಆಚೆ ಗಾಡಿ, 5 ಅಡಿ ಎಷ್ಟಣ್ಣ? 5 ಅಡಿ 6 ಅಡಿ ಇದೆ ಆಚೆ ಇರೋದು. 5 ಅಡಿ ಆಚೆ ಗಾಡಿ ಇದೆ. ಮತ್ತೆ ನೋಡಿ ಆ ಕಡೆ ಎಷ್ಟು ಅಡಿ, ಮತ್ತೆ ನೋಡಿ ಆ ಕಡೆ ಈ ಕಡೆ 1 ಅಡಿ ಇದೆ, ಈ ಕಡೆ 1 ಅಡಿ, ಆ ಕಡೆ 1 ಅಡಿ ಇದೆ. ಬನ್ನಿ ಬೆಲ್ಟ್ ಹಾಕೋಣ, ಒಳಗಡೆ ಬೇಕು ನೋಡೋಣ, ಡೀಸಾಗಲ್ಲ. ನೋಡಿ ಕ್ರೆಡಿಟ್ ಕಾರ್ಡ್ಸ್ ಎಲ್ಲ ಮುಗೀತು, ಮುನ್ನಾಟಿಂದ ಹೋಗ್ತಾವನೆ. ನೋಡಿ ಬೆಲ್ಟ್ ಹಾಕಿದ್ದೀವಿ. ಮೇಲೆಗಡೆ ಒಂದು ಹಾಕಿಲ್ಲ ಬೆಲ್ಟು, ಎಲ್ಲ ಕೆಳಗಡೆ ಮಾತ್ರ ಹಾಕಿದ್ದೀವಿ. ಕೆಳಗಡೆ ಹಾಕೋಣ ಅಂದರೆ ಅಲ್ಲಿ ಫುಲ್ ಪಪ್ಶೀಟ್ ಹಾಕಿದ್ದಾರೆ ಮೇಲ್ಗಡೆ. ಅದು ಬೆಲ್ಟ್ ಆಗಿದ್ರೆ ಟೈಟ್ ಎಲ್ಲ ಕಟ್ ಆಗುತ್ತೆ, ಎಲ್ಲ ಫುಲ್ಲು ಬೆಂಡಾಗ್ಬಿಡುತ್ತೆ ಪಪ್ಶೀಟ್ ಎಲ್ಲ. ಅದು ಅದಕ್ಕೆ ಕೆಳಗಡೆ ಹಾಕಿದ್ದೀವಿ. ನೋಡಿ ಎಷ್ಟು ಆಚೆ ಗಾಡಿ ಇದೆ ಗಾಡಿಯಿಂದ. ಲೆಫ್ಟ್ ಸೈಡ್ ಅವ್ರು ಫಸ್ಟ್ ಟೈಮ್ ಅಂತ ಈ ಥರ 30 ಅಡಿ ಕಂಟೈನರ್ ರೆಡಿ ಮಾಡಿರೋದು. ನಿಧಾನ ಹೋಗಿ ಅಣ್ಣ ಅಂತ ಇದ್ದಾರೆ. ನೋಡ್ಕಲ್ಲಿ ಬಾ, ಬರ್ಲೆ ಹಿಂದೆ ನೋಡ್ಕೊಳ್ಳ ಮಗ. ಗಾಡಿ ಕಟ್ಟಾಗೋದೇ ಇಲ್ಲ ಈ ಜಾಗದಲ್ಲಿ ಗುರು. ಈ ಕಂಟೈನರಲ್ಲಿ ಸೇಮ್ ಮನೆ ಥರ ಇದೆ ಒಳಗಡೆ ಎಲ್ಲ. ಫ್ಯಾನು, ಬಾತ್ರೂಮ್ ಎಲ್ಲ ಇದೆ ಗುರು ಇದ್ರೊಳಗಡೆ. ಸಸ್ಯನ ಬಾಲ ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ತುಂಬಾ ಹೆಲ್ಪ್ ಮಾಡ್ದ ಇವನು ಅಪ್ಪಿಗನ. ನಮ್ಮ ಅಣ್ಣವ್ರ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಬೇಕು. ನಮ್ಮಂತ ಬಡವ್ರ ಮಕ್ಕಳನ್ನೆಲ್ಲ ನೀವೇ ಬೆಳೆಸ್ಬೇಕು. ಹೌದಾ? ಇದು ಆಕ್ಚುಲಿ ಚೆನ್ನಾಗಿರುತ್ತೆ. ನೋಡಿ 2 ಟ್ರೈನ್ ಬಂದಿದ್ದ ನಮ್ಮ ಗಾಡಿ ಲೋಡ್ ಮಾಡೋಕ್ಕೋಸ್ಕರ. ಗುರು ಕ್ರೆಡಿಟ್ ಕಾರ್ಡ್ಸ್ ಎಲ್ಲ ಮುಗೀತು, ಅಣ್ಣ ಹೋಗ್ತಾವನೆ. ನಾವು ಗಾಡಿ ಬಿಲ್ ಕೊಡಿಲ್ಲ, ಅದೇ ಗಾಡಿ ಸೈಡ್ಗೆ ಹಾಕಿದ್ದೀವಿ. ಬಿಲ್ ತೊಗೊಂಡು ಬಂದಮೇಲೆ ಹೋಗೋಣ. ನಮ್ಮ ಮುಂದೆ ಕಡೆ ಅದೇ ಟೋಲ್ಗೇಟು, ಅಲ್ಲಿ ಬೋಲ್ಟ್ ಇದೆಯಲ್ಲ, ಅದು ಆಪೋಸಿಟೆಲ್ಲ ಟೋಲ್ಗೇಟ್ ಇರೋದು. ಗಾಡಿ ಹೋಗ್ತಾ ಇದೆ, ಹತ್ತಿಬೆಲೆ ಟೋಲ್ಗೇಟ್. ನೋಡಿ ಬಿಲ್ ತಗೊಬರ್ತಾ ಇದ್ದಾರೆ ಈಗ. ಬನ್ನಿ ಹೋಗೋಣ. ನೋಡಿ ನಮ್ಮ ರಾಜವಲೆ ಬರ್ತಾ ಇದೆ ಇಲ್ಲಿ. ಬಿಟ್ಟಿದೆ ಮುಂದೆ ಟೋಲ್ಗೇಟ್ ರೋಡ್ ಇದು. ಬಾ ಬರ್ಲೆ ಬರ್ತದೆ ಬಾ ಬಣ ನಿಧಾನ್ಗ ಬಾ.
ಬಾ 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 ಬರ್ತದೆ ಬಾ ಬರ್ತೈತೆ ಬಾ. ಬಂತ ಬಾ. ನೋಡಿ ಹತ್ತಿ ಬಿಡ ಟೋಲ್ಗೇಟ್. ನೋಡಿ ಇವನು ಬೇರೆ ಕಳ್ಸಾರ ಕಂಪ್ನಿಯವರು. ಇವನು ಮುನ್ನೆಂಟು ಮಾತಾಡೋದಿಲ್ಲ, ನೋಡ್ಕೊಂಡೇ ಗೊತ್ತ ನಾವಾಗಿಂದ ಜನಗಳನ್ನ. ನೋಡಿ ನಮ್ಮ ಕರ್ನಾಟಕ ಬಾರ್ಡ್ರ್ ಇದು ಆರ್ಚ್ ಬಾವುಟ ಆರ್ತ ಆಯ್ತಪ್ಪ. ನೋಡಿ ಇಲ್ಲಿಂದ 100.1 ಕಿಲೋಮೀಟರ್ ಇದೆ. ಆಪೋಸಿಟ್ ಹೋಗ್ಬೇಕು ಸರ್ವಿಸ್ ರೋಡಲ್ಲಿ. ನಮ್ಮ ಆಫೀಸು ಆಪೋಸಿಟಲ್ಲಿ ಅನ್ಲೋಡ್ ಆಗೋದು. ಆಫೀಸು ಆಪೋಸಿಟ್ ಅಂದರೆ ಒಂದು ಅರ್ಧ ಕಿಲೋಮೀಟರ್ ಒಳಗಡೆ ಹೋಗ್ಬೇಕು ಆಪೋಸಿಟ್ ರೋಡಲ್ಲಿ. ಮುಂದೆಗಡೆಯಲ್ಲಿ ಆರ್ ಟಿ ಆಫೀಸ್ ಇದೆ. ನೋಡೋಣ ಅಡ್ಡ ಆಗ್ತಾ ಇಲ್ಲ ಅಂತ. ಏನೋ ಅಡ್ಡ ಹಾಕಂಗಿಲ್ಲ ಅಲ್ಲಣ್ಣ, ಅಡ್ಡ ಹಾಕಲ್ಲ ನಾವು, ಯಾಕಂದರೆ ಡೈಲಿ ಓಡಾಡ್ತೀರಿ ಇಲ್ಲಿ. ನಮ್ಮ ಗಾಡಿ ಬೇರೆ ಲೋಕಲ್ ಗಾಡಿ ಇಲ್ಲಿ ಅಡ್ಡ ಹಾಕಲ್ಲ. ಅಡ್ಡ ಹಾಕಿದ್ರೆ ಒಂದು ನಮಸ್ಕಾರ ಹಾಕಿದ್ರೆ ಬಿಟ್ಬಿಡ್ತಾರೆ. ನೋಡಿ ಆರ್ ಟಿ ಆಫೀಸ್ ನೋಡಿ ಆರ್ ಏನು ಹಾಕಿಲ್ಲ. ಇವನ ಬಸ್ ಬಂದ್ಬಿಡಲ್ಲ ಆಪೋಸಿಟು. ಯಾರು ಹಂಗೆ ಮಾಡ್ತಾನಪ್ಪ ಗಾಡಿ ತಕ್ಕಂತ ಮಾಡ್ಕೊಂಡು ಗಾಡಿ ಅಲ್ಲ ಅಣ್ಣ. ನೋಡು ಅಶೋಕ್ ಲೈಲ್ಯಾಂಡ್ ಯೂನಿಟ್ 1 ಸಬ್ ಪ್ಲಾಂಟ್ ಇದು. ಇಲ್ಲೇ ಅದ ಇಂಜಿನ್ ರೆಡಿ ಆಗೋದ. ಇಂಜಿನ್ ಇಲ್ಲ, ಇಂಜಿನ್ನು ಗೇರ್ ಬಾಕ್ಸ್ ಎಲ್ಲ ಇಲ್ಲ, ಅಸೆಂಬಲ್ ಆಗೋದು. ನೋಡಿ ಯಾರು ಗಾಡಿ ಅನ್ಲೋಡಿಂಗ್ ಒಳಗಡೆ ಹೋಗ್ಬೇಕು. ನೋಡಿ ನಮ್ಮ ಆಫೀಸ್ ಕಾಣಿಸ್ತಾ ಇದೆ ಮುಂದೆಗಡೆ ಅಪೋಸಿಟ್. ನೋಡಿ ನಮ್ಗೆ 2 ಗಾಡಿ ಇದಾವೆ ಅಲ್ಲಿ. ಇವತ್ತೇನು ಆಫೀಸ್ ಪಕ್ಕದಲ್ಲಿ ಲೋಡ್ ಮಾಡ್ಬಿಟ್ಟಿತ್ತು, ಅದೇ ಒಂಥರ ಜಾಲಿ. ನೋಡಿ ಅನ್ಲೋಡಿಂಗ್ ಈ ಕಡೆ ಇಲ್ಲಿ ಹೋಗ್ಬೇಕಾಗಿತ್ತು. ಪಾರ್ಟಿ ಅಲ್ಲಿದ್ದಾರೆ, ಅವ್ರಿಗೆ ಅಡ್ರೆಸ್ ಗೊತ್ತಿಲ್ಲ ಪಾರ್ಟಿಗೆ. ನಾವಿಲ್ಲೇ ಬನ್ನಿ ಕಮ್ಮಿ ಅಂತ ಹೇಳ್ತಾರಂತ ಅವರು ಅಲ್ಲಿ ನಿಂತ್ಕೊಂಡಿದ್ದಾರೆ. ನೋಡಿ ನಮ್ಮ ಆಫೀಸ್ ಕ್ಲಾಸಿಕ್ ರೋಡ್. ಅಲ್ಲಿ ಹೋಗ್ಬಿಟ್ಟು ರಿವರ್ಸ್ ಬರ್ತಾ ಇದ್ದಿದೆ ಅಲ್ಲಿಂದ. ಇದೇ ಕಟ್ಟಿಂಗ್ ಅಂತ ಹೇಳಿದ್ರೆ ಅವ್ರು ಕೇಳಿಲ್ಲ ಪಾರ್ಟಿ. ಈಗ ಮತ್ತೆ ಇಲ್ಲಿಗೆ ರಿವರ್ಸ್ ಬಂದಿದ್ದಿದೆ. ಬಾ 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 ಇಲ್ಲ ಆಯ್ತು ಬಾ ನಿಧಾನ ಬಾ 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 ಬರ್ಲೆ ನಿಧಾನ ಬಾ, ಮೇಲೆ ವೈರ್ಗಳವೆ. ಬಾ 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 ನಮ್ಮ ರಾಜವಲ್ಲಿ ಯಾವ ಥರ ಮಿಂಚ್ತಾವನ ಇವತ್ತು. ಸಕ್ಕತ್ತಾಗೈತೆ ಬಡಿ ಇದು. ಹೋಗ್ಲಿ 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 ಹೋಗ್ಲಿ. ಬಾ ಬರ್ಲೆ ಬರ್ಲೆ ಚಚ್ಚಾಗಲ್ಲ ಬಾ 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 ಅರೆ ಬಾ ಬರ್ಲೆ ಬರ್ಲೆ ಬಾ ಬಾ ಟಚ್ಚಾಗಲ್ಲ ಬಾ. ನೋಡಿ ಮರ ಎಷ್ಟು ಕೆಳಗಡೆ ಇದೆ. ಬಾ 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 ಬಾರಾಗ್ಲ ಬಾ ಅಲ್ಲ ಬಾಣ 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 ಹೋಗ್ಲಿ ಹೋಗ್ಲಿ ಹೋಗ್ಲಿ. ನೋಡಿ ಮರ ಟಚ್ ಆಗ್ತೈತೆ ಅದ್ರ ಅಂಬೆ. ಹೋಗ್ಲಿ ಹೋಗ್ಲಿ. ನೋಡಿ ನಮ್ಮೂರಲ್ಲಿ ಗಾಡಿ ನೋಡಿ ಕಂಪನಿ ಒಳಗಡೆ ಇದೆ ಅಂತಲ್ಲಿ ಇದೆ. ನಿಧಾನಕ್ಕೆ ಬಿಡು ನಿಧಾನಕ್ಕೆ ಬಿಡು ಅಳದಾಗ. ಹಾಂ ಬರ್ಲೆ ಟಚ್ ಆಗಲ್ಲ ನಡೆ ಬ್ರೋ. ಮುಂದೆ ಕಡೆ ವೈರ್ಗಳು ಫುಲ್ ಕೆಳಗಡೆ ಇದ್ದಾವೆ, ನೋಡ್ಕೊಂಡು ಹೋಗ್ಬೇಕು ಬ್ರೋ. ಇಲ್ಲಿ ಯಾವ ಥರ ವೈರ್ಗಳಿದ್ದಾವೆ, ಹೆಚ್ಚಾಗಲ್ಲ ಇದು, ನೋಡ್ಕೊಂಡು ಬರ್ಬೇಕು. ಬಾ ಬಾ
ಬಾ ಬಾ ಹಂಗೆ ಬಾ, ಬರ್ಲೆ ಬರ್ಲೆ ಬರ್ಲೆ, ಬಾ ಬಾ, ಸ್ವಲ್ಪ ಈಗ ಲೈಟಾಗಿ ಬಾ ಈ ಕಡೆ, ಹಂಗೆ ಸ್ಟ್ರೈಟ್ ಬಾ ಬಾ, ಟಚ್ ಆಗಲ್ಲ ಬಾ. ಬರ್ಲೆ ಬರ್ಲೆ, ಯೋ ಇವ್ನು ನಮ್ಮ ರೇಟಿಗೆ ಬರ್ತಾನೆ. ಏನಪ್ಪ ಅರ್ಜೆಂಟ್ ಅಂತ ವರ್ಕ ನೋಡೋದು ನೇಣ್ಣು, ಒಂದು ನಿಮಿಷ ಕಾಯಕ್ಕಾಗಲ್ಲ ಗುರಿ ಇವ್ರ ಕೈಯಾಗ. ಬಾ ಬಾ ಬಾ, ಬರ್ಲೆ ಬಾ, ಗೊತ್ತೈತೆ ಬಾ, ಬಂತ ಬಾ. ಈ ಕಡೆ ಜಾಸ್ತಿ ಬರಬೇಡ, ಆ ಕಡೆ ವೈರೈತೆ, ಹಂಗೆ ಬರ್ಲೆ ಬಾ ಬಾ, ಹೋಗ್ಲಿ ಹೋಗ್ಲಿ ಹೋಗ್ಲಿ, ಹೋಗು 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 ಹೋಗು. ಏನಪ್ಪ ಮಾಡೋದು ಬಾಪ, ಬರ್ಲೆ ಬರ್ಲೆ ಬರ್ಲೆ. ನೋಡಿ ಗಾಡಿ ಈ ಕಟ್ಟಿಂಗ್ ಅಲ್ಲಿ ರೈಟ್ಗೆ ಹೋಗ್ಬೇಕಂತ, ಇಲ್ಲಿ ಲೆಫ್ಟ್ ಹೋಗ್ಬೇಕಂತ, ಇಲ್ಲಿ ಗಾಡಿ ಕಟ್ ಆಗೋದ್ರೆ ಡೌಟ್. ಇಲ್ಲಿ ಗಾಡಿ ಕಟ್ ಆಗುತ್ತಾ, ಮುಂದೆ ರೈಟ್ ಲೆಫ್ಟ್ ಹೋಗ್ಬೇಕಂತ. ಇಲ್ಲಿ ನೋಡಿ ಯಾವತ್ತ ಎಂತೆಂಥ ರೋಡಲ್ಲಿ ಕರ್ಕೊಬರ್ತಾರೆ ಇವರು ಪಾರ್ಟಿಕ್ಯುಲರ್. ಬಾ ಬಾ ಬಾ, ಹೋಗ್ಲಿ 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 ಹೋಗ್ಲಿ. ಹಾಂ ನಿಧಾನ ನಿಧಾನ, ಹಾಂ ಹೋಗು ಹೋಗು ಹೋಗು, ಬರ್ಲೆ ಬರ್ಲೆ ಬರ್ಲೆ, ಜಾಸ್ತಿ ಕಟ್ ಮಾಡಬೇಡ, ಹಂಗೆ ಸೈಡಾಗಿ ಬಾ. ಹಾಂ ಬಾ, ಬರ್ಲೆ ಬರ್ಲೆ ಬಂದೆ ಬಾ, ಬಂತ ಬಾ, ಪಾಸ್ ಆಯ್ತು ಬಾಣ. ಬಾ ಬರ್ತೈತೆ ಬಾ. ನೋಡಿ ಇದೇ ಕಂಪನಿ ಅಂತೆ, ಕಂಪ್ನಿಯದ ಬಂದು ಗಾಡಿ ಸೈಡ್ಗೆ ಹಾಕಿದ್ದೀವಿ. ಇಲ್ಲಿ ನಮ್ಮ ಗಾಡಿ ಒಳಗೆ ಕಟ್ಟಾಗೋದೇ ಇಲ್ಲ. ನೋಡಿ ರೋಡ್ ಯಾವ ಥರ ಇದೆ, ಇಲ್ಲಿ ಚಿಕ್ಕ ರೋಡು. ಇದು ಕಂಟೈನರ್ ಬೇರೆ 30 ಅಡಿ ಇದೆ, ಗಾಡಿ ಕಟ್ಟಾಗೋದೇ ಇಲ್ಲ. ಆಫ್ ಮಾಡ, ಗಾಡಿ ಹೋಗಲ್ಲ ಒಳಕ್ಕ. ಬನ್ನಿ ಕ್ರೈನ್ ಬರುತ್ತಂತ 5 ನಿಮಿಷಲ್ಲೇ, ಅಷ್ಟೆಲ್ಲ ಬೆಲ್ಟೆಲ್ಲ ತಗೊಳ್ಳೋಣ. ಗುರು ಬೆಲ್ಟೆಲ್ಲ ಓಪನ್ ಮಾಡಿದ್ದೀವಿ, ಇನ್ನೂ ಕ್ರೈನೇ ಬಂದಿಲ್ಲ. ಬೆಲ್ಟ್ ಓಪನ್ ಮಾಡಿ ಸುಮಾರು 1 ಅವರ್ ಆಯಿತು, ಇನ್ನೂ ಕ್ರೈನ್ ಬಂದಿಲ್ಲ. ಬರುತ್ತೆ ಅಂತ ಇದ್ದಾರೆ. ನನಗೆ ಬೇರೆ ಲೋಡ್ ಬಂದ್ಬಿಟ್ಟಿದೆ, ಬೇರೆ ಲೋಡ್ ಬೇರೆ ಹೋಗ್ಬೇಕು. ಎಲ್ಲ ಊಟ ಟೈಮ್ ಈಗ. ನೀವು ನೋಡಿ ಎಷ್ಟು ಗಂಟೆ ಬರ್ತಾರೆ ಏನು ಕತೆ ಅಂತ. ನಾವು ಪಾಯಿಂಟ್ಗೆ ಬಂದು 1 ಗಂಟೆಗೆ ಬಂದ್ರಿ ಪಾಯಿಂಟ್ಗೆ. ಈಗ ಟೈಮ್ 3 ಗಂಟೆ ಆಗಿದೆ, ಇನ್ನೂ ಕ್ರೈನ್ ಬಂದಿಲ್ಲ ಗುರು. ಇನ್ನು ಈಗ 1 ಕ್ರೈನ್ ಬಂದಿದೆ ಅಂತ ಹೇಳಿದ್ದಾರೆ. ಈಗ ಇನ್ನೊಂದು ಕ್ರೈನ್ ಬರಬೇಕು, ಇನ್ನೂ ಎಷ್ಟು ಗಂಟೆ ಬರುತ್ತೋ ಗೊತ್ತಿಲ್ಲ. ಇಲ್ಲಿ ಏನಪ್ಪ ಸಮಸ್ಯೆ ಅಂದರೆ ಗಾಡಿ ಕುತ್ಕೊಂಡು ಇಲ್ಲ, ಓವರ್ ಬಿಸಿಲು ಇವತ್ತು. ನೋಡಿ ಯಾವ ಥರ ಬಿಸಿಲಿದೆ ಅಂದರೆ, ನೋಡಿ ಯಾವ ಥರ ಒಳಗಡೆ ಬಿಸಿಲಿದೆ, ಕುತ್ಕೊಳಕ್ಕೆ ಆಗ್ತಾಯಿಲ್ಲ ಗಾಡಿ ಒಳಗಡೆ, ಒಳ್ಳೆ ಹೀಟು. ಬನ್ನಿ ಆಚೆ ಕಡೆ ಹೋಗೋಣ ಗುರು. ನೋಡಿ ಕ್ರೈನ್ ಬರ್ತಾಯಿದೆ ಒಂದು ಅಲ್ಲಿ, ಮತ್ತು ಇನ್ನೊಂದು ಕ್ರೈನ್ ಒಳಗಡೆ ಕಂಪ್ನಿ ಒಳಗಡೆ ಹಾಕಿದ್ದಾರೆ. ಇಲ್ಲಿ ನೋಡಿ ಇದೇ ಕಂಪನಿ ಒಳಗಡೆ, ನೋಡಿ ಕಂಪನಿ ಒಳಗಡೆ ಒಂದು ಕ್ರೈನ್ ಹಾಕಿದ್ದಾರೆ. ಯಾಕಂದರೆ ನಮ್ಮ ಗಾಡಿ ಒಳಗಡೆ ಕಂಪ್ನಿ ಒಳಗೆ ಕಟ್ಟಾಗಲ್ಲ ಗಾಡಿ, ಅದಕ್ಕೆ ಬೇರೆ ಕಂಪ್ನಿ ಒಳಗಡೆ ಅನ್ಲೋಡ್ ಮಾಡ್ತಾಯಿದ್ದಾರೆ. ನೋಡಿ ಕ್ರೈನ್ ಆಫೀಸು ನಮ್ಮ ಆಫೀಸ್ ಪಕ್ಕದಲ್ಲಿ ಇರೋದು ಇದು. ಆ ಕಡೆ ಒಂದು ಕ್ರೈನ್ ಇದೆ. ಕಂಟೈನರ್ಗೆ ನೋಡಿ ಸುರೇಶ್ ಕ್ರೇನ್ ಅಂದ್ಬಿಟ್ಟು, ಯಾರಾದರೂ ಕ್ರೇನ್ ಬೇಕಾದ್ರೆ ಫೋನ್ ಮಾಡಿ ನಂಬರ್ಗೆ. ನಮ್ಮ ಹೊಸೂರು ಫ್ಲಿಪ್ಕಾರ್ಟು ಹೊಸೂರಲ್ಲಿ ಬರುತ್ತೆ.
ಓಕೆ ಫ್ರೆಂಡ್ಸ್, ಫೈನಲಾಗಿ ಗಾಡಿ ಅನ್ಲೋಡ್ ಆಯಿತು. ನೋಡಿ ಕೆಳಗಡೆ ಇಟ್ಟಿದ್ದಾರೆ ಈಗ. ಬನ್ನಿ ಹೋಗೋಣ ನಾವು. ಓಕೆ ಫ್ರೆಂಡ್ಸ್, ಅನ್ಲೋಡ್ ಕ್ಲಿಯರ್ ಆಯಿತು. ಬನ್ನಿ ಆಫೀಸ್ ಹತ್ರ ಹೋಗೋಣ. ನೋಡಿ ರೋಡ್ ನೋಡಿ ಯಾವ ಥರ ಇದೆ. ಇದೆಲ್ಲ ಮಣ್ಣು ರೋಡ್ಗಳು. ನೋಡಿ ನಮ್ಮ ಆಫೀಸ್ ಹತ್ರ ಬಂದಿದ್ದೀನಿ. ಮತ್ತೆ ಫ್ರೆಂಡ್ಸ್, ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಹೊಸ್ತಾ ನೋಡ್ತಾ ಇದ್ದಾರೆ ಅಂಥವ್ರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಇದೇ ಥರ ಇನ್ನೂ ಚೆನ್ನಾಗಿರೋ ವಿಡಿಯೋ ಮಾಡ್ತೀನಿ.